ಅಭಿಪ್ರಾಯ ಏನು ತಿಳಿಸ್ಬೇಕು ಅನ್ನೋ ರೀತಿ ನಿಮ್ಮನ್ನ ಕರೆಸಿದ್ದೇವೆ. ಇಲ್ಲಿ ನೀವು ಬಂದು ಚಿತ್ರನ ನೋಡಿ ನಮ್ಗೆ ಒಂದು ರೀತಿಲಿ ಆಶೀರ್ವಾದ ಮಾಡಿದಿರಿ. ಬಹುಶಃ ನಿಮ್ಗೆ ಏನನ್ಸುತ್ತೆ ಚಿತ್ರನ ಸ್ವಲ್ಪ ಏನಾದ್ರೂ ಯಾರಾದ್ರೂ ಒಂದು ಎರಡು ಮಾತಾಡಿದ್ರೆ ಮೊದಲನೇದಾಗಿ IAS ಇಂದ ಪ್ರಾರಂಭ ಮಾಡೋಣ. ನನಗೆ ಹೃದಯಪೂರ್ವಕವಾಗಿ ಹೇಳ್ತೀನಿ, ಇದು ವರ್ಷದ ಕೊನೆ ಅತ್ಯುತ್ತಮ ಚಿತ್ರ. ನಿನ್ನ ಅಭಿನಯ ನಮ್ಗೆ ತಿಂದುಬಿಟ್ಟಿದೆಯಾ? ಅಷ್ಟು ಇಲ್ಲ ಸರ್, ಮಾಡಿಸಿದ್ದಾರೆ. ಯಶ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಈ ನಿರ್ದೇಶಕರಿಗೆ ಮೊದಲನೇ ಚಿತ್ರ ಅನ್ಸೋದಿಲ್ಲ ಏನು ಮಹೇಂದ್ರ? ಒಳ್ಳೆಯದಾಗಲಿ. ಅದು ನೀನು ಭಾಳ ಆಸಕ್ತಿ ವಹಿಸಿದ್ಯಾ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಿರ್ದೇಶಕರಲ್ಲಿ ಹಿರಿಯರು KV ರಾಜು ಅವರು ಬಂದಿದ್ದಾರೆ. ಅವ್ರು ಹಲವಾರು ಚಿತ್ರಗಳನ್ನು ಈಗಾಗಲೇ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಅವರು ತಾವೇನು ಹೇಳ್ತೀವಿ ಸರ್? ಅವರು ಮಾತಾಡಿದ ಮೇಲೆ ಬದಲಾದಾಗ ಇನ್ಯಾರು ಮಾತಾಡಂಗಿಲ್ಲ. ಸರ್, ನಮ್ಮಿಂದ ಹೊಸ ಹುಡುಗರಿಗೆ ಒಂದು ಇದ್ಬೇಕು, ಅದಕ್ಕೋಸ್ಕರ ಹೇಳ್ತಾ ಇರಲಿಲ್ಲ. ಸೇಮ್ ರಿಪೀಟೆಡ್ ಡಿಟೋ. ಸರ್, ಮಹೇಂದ್ರ ಸರ್ ನಿಮ್ಮ ಶಿಷ್ಯ, ಮಹೇಂದ್ರ ಅವ್ರ ಶಿಷ್ಯ ಪುರುಷೋತ್ತಮ್ ಅವರು, ತಾವೇನು ಹೇಳ್ತೀರಿ ಸರ್? ಬಹಳ ಅದ್ಭುತವಾದ ಪ್ರಯತ್ನ. ನನ್ನ ಕೆಲವೇ ಅಚ್ಚುಮೆಚ್ಚಿನ ಶಿಷ್ಯರುಗಳಲ್ಲಿ ಪುರುಷೋತ್ತಮ ಒಬ್ಬರು. ಸುಮಾರು 10-12 ವರ್ಷಗಳ ಕಾಲ ನನ್ನ ಜೊತೆ, ನನ್ನ ಸಹಾಯಕ ಅನ್ನೋದಕ್ಕಿಂತನೂ ನನ್ನ ಒಡೆ ಊಟದ ತಮ್ಮಂತರ. ಆತನ ಶಕ್ತಿ ನನಗೆ ಗೊತ್ತು. ಭಾಳ ಲೇಟ್ ಆಯಿತು ಸಿನಿಮಾ, ಆದರೂ ಒಂದು ಅದ್ಭುತವಾದ ಸಿನಿಮಾ ಮಾಡಿದಾನಂತ. ಭಾಳ ಅಚ್ಚುಕಟ್ಟಾದ ಸಿನಿಮಾ. ಯಾಕೆಂದರೆ ಸಾಮಾನ್ಯ ಚಿತ್ರ ಒಂದು ಒಳ್ಳೆ ಚಿತ್ರ ಆಗಬೇಕಾದ್ರೆ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಉತ್ತಮವಾದ ಕಾರ್ಯನಿರ್ವಹಿಸಬೇಕಾಗುತ್ತೆ, ಎಲ್ಲ ಡಿಪಾರ್ಟ್ಮೆಂಟ್. ಸೊ ಎಲ್ರಿಗೂ 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ ನಾನು. ಅದ್ಭುತವಾದ ಪ್ರಯತ್ನ, ಒಂದು ಅದ್ಭುತವಾದ ಕತೆ, ತುಂಬ ಹೊಸತನ ಇರೋ ಕತೆ. ಮೊದಲ ಸಲ ಭಾಳ ಮಾತಾಡಿದ್ರೆ ದಿನಗಟ್ಟಲೆ ಮಾತಾಡ್ಬೋದು, ಅಷ್ಟು ವಿಚಾರ ಇರೋ ಸಿನಿಮಾ. ಇದಕ್ಕೆ ಕರ್ನಾಟಕದ ಎಲ್ಲ ಜನತೆ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ತಂಡ ಗೆಲ್ಲುತ್ತೆ, ಚಿತ್ರ 25 ವಾರ ಓಡುತ್ತೆ. ಇದು ನನ್ನ ಮೊದಲ ಆಶೀರ್ವಾದ. ಒಳ್ಳೆಯದಾಗಿ ಒಳ್ಳೆಯದಾಗಿ ಒಳ್ಳೆಯದಾಗಿ. ಯಶ್ಗೆ ಮೊದಲ ಬ್ರೇಕ್. ನಿರ್ಮಾಪಕರಲ್ಲಿ ಬಂದಿದ್ದೀರಿ, ಕ್ಷಮಿಸಿ, ಬೇರೆ ನಿರ್ದೇಶಕರನ್ನು ಮಾತಾಡ್ಸೋಕ್ಕೆ ಅವಕಾಶ ಇತ್ತಲ್ಲ, ಖಂಡಿತ ನೀವು ಮಾತಾಡಲೇಬೇಕು. ನಿರ್ಮಾಪಕರು ಯಾವಾಗಲೂ ಹೇಳ್ತಾ ಇರ್ತಾರೆ. ಕಿರಣ್ ಅವ್ರು ಎಲ್ಲಿದ್ದೀರಿ ಡಾಕ್ಟ್ರೆ? ಎಲ್ಲರ ಬಗ್ಗೆ ನಾನು ಮಾತಾಡ್ಬೋದು. ಫಸ್ಟ್ ಮಲ್ಲಿಕಾರ್ಜುನ ಇವರು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಸೊ ಇವರು ಬೇರೆಯವ್ರ ಡೈರೆಕ್ಷನಲ್ಲಿ ಪ್ರೊಡ್ಯೂಸ್ ಮಾಡೋದಾದರೆ ಅದು ಆಗಲೇ ಅನ್ಕೊಬೇಕಿತ್ತು. ನೆಕ್ಸ್ಟು ಪುರುಷೋತ್ತಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಸಾರಾ ಮೇಡಮ್ ಅವ್ರು ಯಾಕೆ ಇಷ್ಟೊಂದು ಆಸಕ್ತಿ ವಹಿಸ್ತಿದ್ದಾರೆ ಅನ್ಕೊಳಕ್ಕೆ ಪಿಕ್ಚರ್ ನೋಡಿದ್ಮೇಲೆ ಒಂದು ಒಳ್ಳೆ ಸಿನಿಮಾ ಕೊಡ್ತಿರ್ತಾರೆ. ಇನ್ನು ಯೋಗೇಶ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಬಿಟ್ಟು ಪ್ರೊಡಕ್ಷನ್ಗೆ ಇಳಿದಿದ್ದಾರೆ. ಯಶ್ ಸ್ನೇಹಿತನಾಗ ಎಲ್ಲ ಸಿನಿಮಾ ನೋಡ್ತಾ ಇದ್ದೆ, ಇವತ್ತೊಂದು ಅಭಿಮಾನಿ ಆಗ್ಬಿಟ್ಟಿದ್ದೀನಿ ಯಶ್ಗೆ. ಮಿಕ್ಕಿದೆಲ್ಲರಿಗೂ ಏನು ಹೇಳಂಗಿಲ್ಲ, ಎಲ್ಲರೂ ದುಡ್ಡು ಹಾಕಿಲ್ಲ. ಒಳ್ಳೆ ಪ್ರಯತ್ನ. ರವಿರಾಜ್ ಅವ್ರ ಬಗ್ಗೆ ಹೇಳಂಗೆ ಎಲ್ಲ ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ ಅವ್ರಿಗೆ. ಸೊ ಸಂಜೆ ಹೊತ್ತಿಗಿಂತ ಜನವರಿಲಿ ಪ್ರೀಮಿಯರ್ UK ಮಾಡೋಣ ಅಂತಿದ್ವಿ. ಸೊ ಅದಕ್ಕಿಂತ ಮೊದಲು ಈಗ ನಾನು ದಯವಿಟ್ಟು ನಿಮ್ಮ ಪಿಕ್ಚರ್ ನೋಡ್ಕೊಡಿ, UK ಅಂತ ಪ್ರೀಮಿಯರ್. ನಮ್ಮ ವೆಂಕಟಪ್ಪನವರು ಅವ್ರ ಚಿತ್ರದಲ್ಲಿ ಪುರುಷೋತ್ತಮ್ ಕೋ ಡೈರೆಕ್ಟರ್ ಕೆಲಸ ಮಾಡಿ. ಈಗಾಗಲೇ ನಮ್ಮ ಹಿರಿಯ IAS ಆಗ್ತಿರೋದ ಹೇಳಿದ್ದಾರೆ, ಮಹೇಂದ್ರ ಸರ್ ಹೇಳಿದ್ದಾರೆ. ಈ ನೋಡಿದಾಗ ತಂಡದ ಎಲ್ಲ ವ್ಯಕ್ತಿಗಳು ಅವರ ಶ್ರಮ ತೋರಿಸಿದ್ದಾರೆ. ನಂಬರ್ 1. ನಂಬರ್ 2, ಪುರುಷೋತ್ತಮ ನಮಗೆ ತಪನ ಇದ್ದಂಗೆ. ಅವರು ನಾವು ಹೋರಾಟಾಗೆ ಹಿಮಾಲಯದಲ್ಲಿ SBC ಕೆಲಸ ಮಾಡಿದ್ವಿ. ಗಂಗಾ ಕಾವೇರಿ ಮಾಡಿದ್ರೆ ಇವರೇ. ಅದಾಗಲೇ ಹೇಳಿ ಈಗ ಹೇಳ್ತಾ ಇದ್ದೀವಿ, ಈ ಚಿತ್ರತಂಡಕ್ಕೆ ಯಶಸ್ವಿ ಕೊಡಲಿ, ಉನ್ನತವಾಗಿ ಇನ್ನ ಹೆಚ್ಚು ನಮ್ಮ ಪುರುಷೋತ್ತಮ ಮಾಡಬೇಕಂತ ಆಸೆ ಇದೆ. ಮಾಡೇ ಮಾಡ್ತಾರೆ, ಭಗವಂತ ಶಕ್ತಿ ಕೊಡ್ತೀನಿ. ಎಷ್ಟು ತುಂಬ ಅದ್ಭುತವಾಗಿ ಕಂಟೆಂಟ್ ಮಾಡಿದ್ದಾರೆ. ಅವ್ರಿಗೂ ಭಗವಂತ ಆಶೀರ್ವಾದ ಮಾಡಿ ಶಕ್ತಿ ಕೊಡಲಿ. ಮತ್ತು ಎಲ್ಲ ಕಲಾವಿದರಿಗೂ ಶಕ್ತಿ ಕೊಡಲಿ. ಇನ್ನು ಹೆಚ್ಚು ತಾರಮ್ಮನ ಬಗ್ಗೆ ನಾವು ಹೇಳಬೇಕು ಅವಶ್ಯಕತೆ ಇಲ್ಲ, ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಪ್ರತಿಯೊಂದು ಸಿನಿಮಾ. ಮತ್ತು ವೇಣು ಅವರು ಅದ್ಭುತವಾಗಿ ಮಾಡಿದ್ದಾರೆ, ನಮ್ಮ ಇದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ ಅವ್ರದೇ ಇರುತ್ತೆ ಅಂತ ಅನಿಸ್ತದೆ. ಅದು ಗೊತ್ತು, ನಾವು ಡೈರೆಕ್ಟರ್ ಎಲ್ಲ ಮನೆಗಿರೋದು. ನಾನು ಹೇಳುವ ಪ್ರತಿಯೊಂದು ಜಾಗ
ಎಲ್ಲ ಮೊದಲನೇ ಥರ ಅಂತ ಇದ್ದೀರಾ. ಚಿತ್ರದಲ್ಲಿ ಮೊದಲ ಅನ್ನೋ ಪದಕ್ಕಿಂತ ಒಳ್ಳೊಳ್ಳೆ ಪದಗಳೇ ತುಂಬಾ ಚೆನ್ನಾಗಿದೆ. ಇದುವರೆಗೂ ಯಾವ ತಂದೆ ತಾಯಿ ಮಕ್ಕಳಿಗಾಗಿ ಸ್ಯಾಕ್ರಿಫೈಸ್ ಮಾಡೋರು ಮಾತ್ರ ಯಾರು ಹೇಳಿಲ್ಲ. ಕರ್ತವ್ಯ ಹೊಸತನ ಇದೆ. ಅವರ ಪ್ರತಿಯೊಂದು ಅಂದ್ರೆ ಮೊದಲನೇ ಥರ ಒಬ್ಬ ನಿರ್ದೇಶಕ ಮೊದಲನೇ ಥರ ಅನ್ನೋ ಪದನೇ ಇಲ್ಲ ಇದರಲ್ಲಿ. ತುಂಬಾ ಸಿನಿಮಾಗಳು ಮಾಡಿದಷ್ಟೊಂದು ಅನುಭವ ಇದೆ. ಅದನ್ನು ನಮ್ಮ ಮಲ್ಲಿ ಅಸೋದ ಡೈರೆಕ್ಟರ್ ಆಗಿ ಪ್ರತಿಯೊಬ್ಬರು ನಾವು ಅಸೋದಾದಾಗ ನಾವು ಯಾವಾಗ ಡೈರೆಕ್ಟರ್ ಆಗ್ತೀವಿ ಅಂತ ಯೋಚನೆ ಮಾಡೋ ಟೈಮಲ್ಲಿ ಇನ್ನೊಬ್ಬ ಅಸೋದ ಕರ್ಕೊಂಡ್ಬಂದು ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅದು ತುಂಬಾ ಒಳ್ಳೆ ಹೆಲ್ತಿ. ಒಳ್ಳೇದು ಮಾಡಿ ವಿಮರ್ಶಕರು ಪತ್ರಿಕೆಯವರು, ಆದ್ರೆ ಇಲ್ಲಿ ಪತ್ರಿಕೆಯವರಾಗಿ ಬರ್ಲಿಲ್ಲ, ಅದು ಗಣಪತಿಯವರು ಹಿತೈಷಿಗಳಾಗಿ ಬೈಬೋದು ಕರ್ನಾಟಕದಲ್ಲಿ. ಆದರೆ ಅವರ ಹೃದಯ ಮತ್ತು ಅದರ ಅಂತರಂಗದಿಂದ ಒಂದು ಕಾವ್ಯ ಹೇಗೆ ಚಿತ್ರವಾಗಿ ಹುಟ್ಟು ಬರ್ತದೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ಇತ್ತೀಚಿನ ಒಂದು ದಶಕದಲ್ಲಿ ನಾನು ನೋಡಿಲ್ಲ. ಆಮೇಲೆ ಕರ್ನಾಟಕದಲ್ಲಿ ಬಾಲಚಂದ್ರರು ಮತ್ತು ಪುಟ್ಟಣ್ಣೆಲ್ಲ ಎಲ್ಲಿ ಹೋದರು ನಾವು ಹುಡುಕ್ತಾನೆ ಇದ್ದೇವೆ. ಯಾಕೆಂತಂದರೆ ರಾಜ್ಕುಮಾರ್ ತೀರ್ ಹೋದ್ಮೇಲೆ ಮತ್ತು ಶಂಕರ್ನಾಗ್ ತೀರ್ ಹೋದ್ಮೇಲೆ ಅವರ ಜಾಗಕ್ಕೆ ಇನ್ಯಾರೂ ಬರಲಿಕ್ಕೆ ಸಾಧ್ಯ ಆಗಿಲ್ಲ, ಬಹುಶಃ ಬರೋದು ಇಲ್ಲ. ಹಾಗೆಯೇ ಬರುವುದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಆ ಎರಡೂ ಜಾಗವನ್ನು ಸಮರ್ಥವಾಗಿ ತುಂಬಬಲ್ಲ ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತಾದ್ದು ಇದು ಮೊದಲ ಸಲ. ಮತ್ತು ರಂಗಾಯಣ ರಘು ಯಾವಾಗಲೂ ಇತ್ತೀಚಿನ ದಿನಗಳಲ್ಲಿ ಏಕತಾನತೆ 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 ಅಂತ ಹೇಳ್ತಿದ್ರು. ಬಹುಶಃ ರಂಗಾಯಣ ರಘುಗೆ ಮತ್ತು ಯಶ್ಗೆ ಇದು ಪುನರ್ಜನ್ಮ ಅಂತ ನನ್ನ ಭಾವನೆ. ಯಾಕೆಂದರೆ ಇಲ್ಲಿ ನಮ್ಮ ಬರಹಗಾರ ನಂಜುಂಡ ಅವರು ದಯಮಾಡಿ ಒಂದು ಎರಡು ಮಾತು. 10-15 ಜನ ಇರ್ಬೋದು. ಅಂಥದ್ರಲ್ಲಿ ಮಲ್ಲಿಕಾರ್ಜುನ ಮೊದಲನೇ ಪ್ರತಿಭೆ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆ ಅಭಿರುಚಿ. ಅಷ್ಟೆಲ್ಲ ಎಲ್ಲೂ ಡಬಲ್ ಮೀನಿಂಗ್ ಇಲ್ಲದೆ ಎಲ್ಲರೂ